ಮಹಾರಾಷ್ಟ್ರದ ಪ್ರಭಾವಿ ರಾಜಕಾರಣಿಯಾಗಿದ್ದ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಸದ್ಯ ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ದಾದಾ ಅಂತಾನೆ ಕರೆಸಿಕೊಳ್ಳುತ್ತಿದ್ದ ಅಜಿತ್ ಪವಾರ್ 6 ಬಾರಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದ ವ್ಯಕ್ತಿ. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅವರ ಅಣ್ಣನ ಮಗನಾಗಿದ್ದ ಅಜಿತ್ ಪವಾರ್ ರಾಜ್ಯ ರಾಜಕಾರಣ ಮಾತ್ರವಲ್ಲ, ದೇಶದ ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿದವರು. 1959ರ ಜುಲೈ 22ರಂದು ಅಹಮದ್ನಗರ್ ಜಿಲ್ಲೆಯ ದೇವಲಾಲಿ ಪ್ರವರ ಎಂಬಲ್ಲಿ ಅಜ್ಜನ ಮನೆಯಲ್ಲಿ ಅಜಿತ್ ಅನಂತರಾವ್ ಪವಾರ್ ಜನಿಸಿದ್ರು. ಇವರ ತಂದೆ ಅನಂತರಾವ್ ಪವಾರ್ ಅವರು ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅವರ ದೊಡ್ಡಣ್ಣನಾಗಿದ್ದಾರೆ. ಅನಂತರಾವ್ ಅವರು ಚಿತ್ರಕರ್ಮಿ ವಿ ಶಾಂತರಾಮ್ ಅವರ ಜೊತೆ ರಾಜ್ಕಮಲ್ ಸ್ಟುಡಿಯೋದಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು. ಆದರೆ ಇವರು ಅಕಾಲಿಕ ಮರಣವನ್ನ ಹೊಂದಿದ್ರು. ಪರಿಣಾಮ ಕಾಲೇಜು ವ್ಯಾಸಂಗ ತೊರೆದ ಅಜಿತ್ ಪವಾರ್ ಕುಟುಂಬದ ನಿರ್ವಹಣೆಗೆ ನಿಲ್ಲಬೇಕಾಯಿತು. ಅಜಿತ್ ಪವಾರ್ ಅವರು ಮಾಜಿ ಸಚಿವರಾಗಿದ್ದ ಪದಮ್ ಸಿಂಗ್ ಪಾಟೀಲ್ ಅವರ ತಂಗಿ ಸುನೇತ್ರಾ ಅವರನ್ನ ಮದುವೆಯಾಗಿದ್ರು. ಈ ದಂಪತಿಗೆ ಪಾರ್ಥ ಪವಾರ್ ಹಾಗೂ ಜೈ ಪವಾರ್ ಎಂಬ 2 ಪುತ್ರರಿದ್ದರು. ರಾಜಕೀಯ ಜೀವನ. ಅಜಿತ್ ಪವಾರ್ ಅವರು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಹಾದಿಯಲ್ಲೇ ಸಾಗಿ ರಾಜಕೀಯ ಮುಖಂಡರಾಗುವ ಕನಸು ಹೊತ್ತುಕೊಂಡು ರಾಜಧಾನಿ ಮುಂಬೈಗೆ ಕಾಲಿಟ್ಟವರು. 1982ರಲ್ಲಿ ಸಕ್ಕರೆ ಕಾರ್ಖಾನೆಯ ಮಂಡಳಿಯ ಸದಸ್ಯರಾಗಿ ತಮ್ಮ ರಾಜಕೀಯ ಜೀವನ ಆರಂಭಿಸಿದ ಇವರು ನಂತರ ಸಹಕಾರಿ ಕ್ಷೇತ್ರದಲ್ಲಿ ಸಕ್ರಿಯರಾದರು. ಪುಣೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಚೇರ್ಮನ್ ಆಗಿ 1991ರಿಂದ 16 ವರ್ಷಗಳ ಕಾಲ ಅಧಿಕಾರ ಅನುಭವಿಸಿದರು. 1991ರಲ್ಲಿ ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದರು. ಆದರೆ ಶರದ್ ಪವಾರ್ ಅವರಿಗಾಗಿ ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಂತರ ರಾಜ್ಯ ರಾಜಕಾರಣಕ್ಕೆ ವಾಪಸ್ಸಾದ ಅಜಿತ್ ಪವಾರ್ ಈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು. ನಂತರ 1995, 1999, 2004, 2009 ಹಾಗೂ 2014, 2019, 2024ರಲ್ಲಿ ಬಾರಾಮತಿಯಿಂದ ಶಾಸಕರಾದರು. 1991ರಿಂದ 1992ರ ಅವಧಿಯಲ್ಲಿ ಸುಧಾಕರ್ ನಾಯ್ ಸರ್ಕಾರದಲ್ಲಿ ಕೃಷಿ ಇಂಧನ ಸಚಿವರಾಗಿದ್ದರು. ಶರದ್ ಪವಾರ್ ಸಿಎಂ ಆಗಿದ್ದಾಗ ಮತ್ತೊಮ್ಮೆ 1992ರಿಂದ 1993ರ ಅವಧಿಯಲ್ಲಿ ಇಂಧನ ಯೋಜನೆಯ ಖಾತೆಯ ಸಚಿವರಾದರು. 1999ರಿಂದ 2003ರ ಅವಧಿಯಲ್ಲಿ ನೀರಾವರಿ ಖಾತೆ ನಂತರ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿಲಾಸರಾವ್ ದೇಶಮುಖ್, ಸುಶೀಲ್ ಕುಮಾರ್ ಶಿಂದೆ, ಅಶೋಕ್ ಚವ್ಹಾಣ್ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ರು. 6 ಬಾರಿ ಡಿಸಿಎಂ ಆಗಿದ್ದ ಪವಾರ್ ಮಹಾರಾಷ್ಟ್ರದ ರಾಜಕಾರಣದ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆ ಅಜಿತ್ ಪವಾರ್ ಹೆಸರಲ್ಲಿದೆ. 2010ರಲ್ಲಿ ಪೃಥ್ವಿರಾಜ್ ಚವ್ಹಾಣ್ ಅವರ ಅವಧಿಯಲ್ಲಿ ಮೊದಲ ಬಾರಿಗೆ ಡಿಸಿಎಂ ಆದ್ರು. 2012ರಲ್ಲಿ ಮತ್ತೆ ಪೃಥ್ವಿರಾಜ್ ಚವ್ಹಾಣ್ ಸಂಪುಟದಲ್ಲಿಯೇ ಡಿಸಿಎಂ ಆಗಿ ಮರಳಿದ್ರು. 2019ರಲ್ಲಿ ಕೇವಲ 80 ಗಂಟೆಗಳ ಕಾಲ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಸರ್ಕಾರವನ್ನ ರಚನೆ ಮಾಡಿದಾಗ ಆ ಸಂಪುಟದಲ್ಲೂ ಡಿಸಿಎಂ ಆದರು. 2019ರಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಮಹಾ ವಿಕಾಸ್ ಅಗಾಡಿ ಸರ್ಕಾರದಲ್ಲಿ ಡಿಸಿಎಂ ಆಗಿ ಅಧಿಕಾರ ವಹಿಸಿಕೊಂಡರು. 2023ರಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಡಿಸಿಎಂ ಆದರು. ಡಿಸೆಂಬರ್ 5, 2024ರಿಂದ ಪ್ರಸ್ತುತ ದೇವೇಂದ್ರ ಫಡ್ನವೀಸ್ ಅವರ ಸಂಪುಟದಲ್ಲಿ ಡಿಸಿಎಂ ಆಗಿ ಅಜಿತ್ ಪವಾರ್ ಕಾರ್ಯನಿರ್ವಹಿಸುತ್ತಿದ್ದರು. ಕ್ಷೇತ್ರದ ಹಿಡಿತ. ಅಜಿತ್ ಪವಾರ್ ಅವರು ಸಹಕಾರ ರಂಗದಿಂದ ರಾಜಕಾರಣಕ್ಕೆ ಆಗಮಿಸಿದ್ರು. 1991ರಿಂದ ಇಲ್ಲಿಯ ತನಕ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿದ್ದಾರೆ. ಪುಣೆಯ ಬಾರಾಮತಿ ವಿಧಾನಸಭಾ ಕ್ಷೇತ್ರವನ್ನ 1991ರಿಂದ ಸತತವಾಗಿ 8 ಬಾರಿ ಪ್ರತಿನಿಧಿಸಿದ್ದಾರೆ. ಬಾರಾಮತಿಯು ಕಳೆದ ಹಲವು ದಶಕಗಳಿಂದ ಪವಾರ್ ಕುಟುಂಬದ ರಾಜಕೀಯ ಕೇಂದ್ರವಾಗಿದೆ. ಎನ್ಸಿಪಿ ಸ್ಥಾಪಕ ಶರದ್ ಪವಾರ್ ಅವರು 1967ರಿಂದ ಇಲ್ಲಿ ಸತತವಾಗಿ ಜಯಗಳಿಸುತ್ತಾ ತಮ್ಮ ರಾಜಕೀಯ ಜೀವನವನ್ನ ಕಟ್ಟಿಕೊಂಡರು. ಇದಾದ ನಂತರ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದ ಅಜಿತ್ ಪವಾರ್ ಈ ಕ್ಷೇತ್ರದಿಂದ 1991ರಿಂದ 8 ಬಾರಿ ಆಯ್ಕೆಯಾಗಿದ್ದಾರೆ. 2019ರ ಚುನಾವಣೆಯಲ್ಲಿ ಅವರು ದಾಖಲೆಯ 1,65,265 ಮತಗಳ ಅಂತರದಿಂದ ಜಯಗಳಿಸುವ ಮೂಲಕ ರಾಜ್ಯದಲ್ಲೇ ಅತಿ ಹೆಚ್ಚು ಅಂತರದ ಗೆಲುವು ಸಾಧಿಸಿದ ಅಭ್ಯರ್ಥಿ ಅಂತ ಅನಿಸಿಕೊಂಡಿದ್ದರು. 2024ರ ವಿಧಾನಸಭಾ ಚುನಾವಣೆಯಲ್ಲಿ ಬಾರಾಮತಿ ಇಡೀ ದೇಶದ ಗಮನ ಸೆಳೆದಿತ್ತು. ಇಲ್ಲಿ ಅಜಿತ್ ಪವಾರ್ ಮತ್ತು ಅವರ ಸಹೋದರನ ಪುತ್ರ ಯುಗೇಂದ್ರ ಪವಾರ್ ನಡುವೆ ನೇರವಾದ ಹಣಾಹಣಿ ನಡೆದಿತ್ತು. ಅಂತಿಮವಾಗಿ ಅಜಿತ್ ಪವಾರ್ ಅವರು 1,00,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಹೀಗಾಗಿ ಇದನ್ನ ಪವಾರ್ ಕುಟುಂಬದ ಭದ್ರಕೋಟೆ ಅಂತ ಕರೆಯಲಾಗುತ್ತೆ. ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ನಡುವಿನ ರಾಜಕೀಯ ಪರಿಸ್ಥಿತಿ ಜುಲೈ 2023ರಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗುವ ಮುಖಾಂತರ ಪ್ರತ್ಯೇಕವಾಗಿದೆ. ಅಜಿತ್ ಪವಾರ್ ಬಣ ಪ್ರಸ್ತುತ ಮಹಾರಾಷ್ಟ್ರದ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ಭಾಗವಾಗಿದೆ.
ಆದರೆ ಶರದ್ ಪವಾರ್ ಬಣ ವಿರೋಧ ಪಕ್ಷದ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟದಲ್ಲಿದೆ. ಜುಲೈ 2023ರಲ್ಲಿ ಅಜಿತ್ ಪವಾರ್ ತಮ್ಮ ಬಹುತೇಕ ಶಾಸಕರೊಂದಿಗೆ ಬಿಜೆಪಿ ಮತ್ತು ಶಿವಸೇನೆ ಸರ್ಕಾರವನ್ನು ಸೇರಿಕೊಂಡು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಚುನಾವಣಾ ಆಯೋಗ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಹೆಸರು ಮತ್ತು ಗಡಿಯಾರ ಚಿಹ್ನೆಯನ್ನ ಅಧಿಕೃತವಾಗಿ ಕೊಟ್ಟಿದೆ. ಶರದ್ ಪವಾರ್ ಅವರ ಬಣವನ್ನ ಈಗ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಶರದ್ಚಂದ್ರ ಪವಾರ್ ಅಂತ ಕರೆಯಲಾಗುತ್ತೆ. ಅಜಿತ್ ಪವಾರ್ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಶಿವಸೇನೆ ಜೊತೆಗಿನ ಮಹಾಯುತಿ ಮೈತ್ರಿಕೂಟದಲ್ಲಿದ್ದರೆ, ಶರದ್ ಪವಾರ್ ಕಾಂಗ್ರೆಸ್ ಮತ್ತು ಶಿವಸೇನೆಯ ಜೊತೆಗಿನ ಮಹಾವಿಕಾಸ್ ಅಗಾಡಿ ಮತ್ತು ರಾಷ್ಟ್ರೀಯ ಮಟ್ಟದ ಇಂಡಿಯಾ ಒಕ್ಕೂಟದ ಭಾಗವಾಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಶರದ್ ಪವಾರ್ ಅವರ ಎನ್ಸಿಪಿ ಎಸ್ಪಿ ಉತ್ತಮ ಪ್ರದರ್ಶನ ಕೊಡ್ತು. ಆದರೆ ಅಜಿತ್ ಪವಾರ್ ಬಣ ನಿರೀಕ್ಷಿತ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನಂತರದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಜಿತ್ ಪವಾರ್ ಅವರ ಎನ್ಸಿಪಿ ಬಣ 41 ಸ್ಥಾನಗಳನ್ನು ಗೆಲ್ಲುವ ಮೂಲಕ ರಾಜ್ಯ ಮಟ್ಟದಲ್ಲಿ ತಮ್ಮ ಹಿಡಿತವನ್ನ ಮತ್ತೊಮ್ಮೆ ಬಲಪಡಿಸಿಕೊಂಡಿತು. ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಸಾವು. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದ ವಿಮಾನ ಜನವರಿ 28ರ ಬೆಳಗ್ಗೆ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಆಗುವ ವೇಳೆ ಪತನಗೊಂಡಿದೆ. ಈ ಅವಘಡದಲ್ಲಿ ಉಪಮುಖ್ಯಮಂತ್ರಿ ಪವಾರ್ ಮೃತಪಟ್ಟಿದ್ದಾರೆ. ಇವರೊಂದಿಗೆ ಪ್ರಯಾಣಿಸುತ್ತಿದ್ದ 6 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಜಿಲ್ಲಾ ಪಂಚಾಯತ್ ಚುನಾವಣೆ ಹಿನ್ನೆಲೆ ಪ್ರಚಾರಕ್ಕಾಗಿ ತೆರಳಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ವರದಿಯ ಪ್ರಕಾರ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅವರಿದ್ದ ವಿಮಾನ ಮುಂಬೈನ ನಿವಾಸದಿಂದ ಬಾರಾಮತಿಗೆ ಹೊರಟಿತ್ತು. ಜಿಲ್ಲಾ ಪರಿಷತ್ ಚುನಾವಣೆಯ ಪ್ರಚಾರದ ಅಂಗವಾಗಿ 4 ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಅಜಿತ್ ಪವಾರ್ ಮಾತನಾಡಬೇಕಾಗಿತ್ತು. ಹೀಗಾಗಿ ಮುಂಬೈನಿಂದ ಬಾಡಿಗೆಗೆ ಪಡೆಯಲಾಗಿದ್ದ ಲಿಯರ್ ಜೆಟ್ 45ನಲ್ಲಿ ಬೆಳಗ್ಗೆ ಸುಮಾರು 8:45 ಸುಮಾರಿಗೆ ಬಾರಾಮತಿ ವಿಮಾನ ನಿಲ್ದಾಣದ ಸಮೀಪ ಲ್ಯಾಂಡಿಂಗಿಗೆ ಪ್ರಯತ್ನಿಸ್ತಾ ಇದ್ದಾಗ ವಿಮಾನವು ನಿಯಂತ್ರಣ ತಪ್ಪಿ ಹೊಲವೊಂದಕ್ಕೆ ಅಪ್ಪಳಿಸಿದೆ. ಈ ಘಟನೆಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ.